ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಚ್ಚಿ ಬೀಳಿಸ್ತಾ ಇದೆ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದಂಥವರ ಸಂಖ್ಯೆ. ನಿಜಕ್ಕೂ ಕೂಡ ಸಂಖ್ಯೆ ಪ್ರತಿದಿನವೂ ಕೂಡ ಜಾಸ್ತಿ ಆಗ್ತಾ ಇದೆ ಹಾಸನದಲ್ಲಿ. ಕೇವಲ ಹಾಸನ ಜಿಲ್ಲೆ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಜಾಸ್ತಿ ಆಗ್ತಾ ಇದೆ. ಬೆಳಗಾವಿ, ಬಾಗಲಕೋಟೆ, ಹುಬ್ಬಳ್ಳಿಯಲ್ಲೂ ಕೂಡ ಬಲಿಯಾಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಕೇವಲ ಹಾಸನ ಮಾತ್ರ ಅಲ್ಲ, ಹಾಸನವನ್ನು ಕೂಡ ಮೀರಿಸುವ ರೀತಿಯಲ್ಲಿ ಹುಬ್ಬಳ್ಳಿಯ ಅಂಕಿಅಂಶಗಳಿದ್ದಾವೆ. ಕಳೆದ ಕೇವಲ ಒಂದೇ ತಿಂಗಳಲ್ಲಿ 26 ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. 26 ಜನ. ಜನವರಿಯಿಂದ ಇಲ್ಲಿವರೆಗೂ 101 ಜನ ಮೃತಪಟ್ಟಿದ್ದಾರೆ. ಇದು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಮಾತ್ರ. ಆಸ್ಪತ್ರೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಮಾತ್ರ. ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟವರ ಸಂಖ್ಯೆ ಲೆಕ್ಕವೇ ಇಲ್ಲ. ಮನೆಯಲ್ಲಿ ಮೃತಪಟ್ಟಿದ್ರೂ ಲೆಕ್ಕ ಇಲ್ಲ, ಜಮೀನಿನಲ್ಲಿ ಮೃತಪಟ್ಟಿದ್ರೂ ಲೆಕ್ಕ ಇಲ್ಲ, ತಮ್ಮ ಕೆಲಸದ ವೇಳೆ ಕುಸಿದು ಬಿದ್ದು ಪ್ರಾಣವನ್ನು ಕಳೆದುಕೊಂಡವರ ಪಟ್ಟಿ ಲೆಕ್ಕ ಇಲ್ಲ. ಕಿಮ್ಸ್ ಲೆಕ್ಕ ಇಷ್ಟಿದೆ. ಇನ್ನು ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಕಳೆದ 2 ವರ್ಷದಲ್ಲಿ 27 ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ನೆನ್ನೆನೇ ನೋಡಿದ್ವಿ ನಾವು, ಒಂದೇ ಕುಟುಂಬದ 7 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದರು. 15 ವರ್ಷದಲ್ಲಿ ಒಂದೇ ಕುಟುಂಬದ 7 ಜನ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ. ಸೊ ಹೀಗಾಗಿ ಬಾಗಲಕೋಟೆ, ಬೆಳಗಾವಿ, ಹಾಸನ, ಹುಬ್ಬಳ್ಳಿ, ತುಮಕೂರು, ಮಂಡ್ಯ, ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ಹೃದಯಾಘಾತ ಬಹಳ ದೊಡ್ಡ ಭೀತಿಯನ್ನು ಸೃಷ್ಟಿ ಮಾಡಿದೆ. ಅದಕ್ಕೆ ಕಾರಣ ಕಂಡುಕೊಳ್ಳುವ ನಿಟ್ಟಿನಲ್ಲಿ ವೈದ್ಯಕೀಯ ಇಲಾಖೆ, ಆರೋಗ್ಯ ಇಲಾಖೆ ಮುಂದಾಗಬೇಕಾಗಿದೆ. ದಿನಗಳಲ್ಲಿ ಅಂದರೆ ಲಾಸ್ಟ್ ಒಂದೂವರೆ ವರ್ಷದಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜೀವನ್ ಜ್ಯೋತಿ ಕಾರ್ಯಕ್ರಮ ಅಂಥೇಳಿ ಮತ್ತು ಸ್ಟೆಮಿ ಕಾರ್ಯಕ್ರಮ ಅಡಿಯಲ್ಲಿ ನಮ್ಮ ಸರ್ಕಾರ ಈಗ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದೆ. ಸುಮಾರು ಸ್ಟೆಮಿ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು 20,300 ನಾವು ಟೆಸ್ಟ್ ಮಾಡಿದ್ದೀವಿ. ಅದರಾಗೆ ಒಂದು 179 ನಾವು ಸಸ್ಪೆಕ್ಟ್ ಮಾಡಿ, ಅಂದರೆ ಹಬ್ ಆ್ಯಂಡ್ ಸ್ಪೋಕ್ ಮಾಡೆಲಲ್ಲಿ ಸುಮಾರು 7 ಕಡೆಗೆ, ರಾಯಬಾಗ, ರಾಮದುರ್ಗ, ಹಿಂಗೆ ದೂರ ಹಾಸ್ಪಿಟ್ಲ್ಗಳಲ್ಲಿ ಏನು 7 ಕಡೆಗಳಲ್ಲಿ ಕೂಡ ಒಂದು ECG ಮಷಿನ್ ಇಟ್ಕೊಂಡು ಡಾಕ್ಟ್ರಿಗೆ ಟ್ರೈನ್ ಮಾಡಿ ನಾವು ಅಲ್ಲಿ ಟೆಸ್ಟ್ ಮಾಡಿ, ಅಲ್ಲಿ ಏನಾಗ ಸಂಶಯ ಕಂಡಂಥವನ್ನ 179 ಮಧ್ಯೆ ನಮ್ಮ ಹಬ್ ಹಾಸ್ಪಿಟ್ಲ್ ಆದಂಥ KLE ಆಸ್ಪತ್ರೆಗೆ ರೆಫರ್ ಮಾಡಿದ್ದೆವು ನಾವು. ಅದರಾಗ 106 ಕನ್ಫರ್ಮ್ ಆಗಿದ್ದು. 106 ಕನ್ಫರ್ಮ್ ಆಗಿದ್ದು. ನಮ್ಮದು ಸುಮಾರು ಏನು ಒಂದು 20,000 ಟೆಸ್ಟ್ ಮಾಡಿದ್ದೀವಿ. ಅದರಲ್ಲಿ ನಾವು ಕಮ್ಮಿ 79 ಇವರಿಗೆ ನಾವು ಟೆನೆಕ್ಟರ್ ಪ್ಲಸ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಅವ್ರ ಜೀವ ಉಳಿಸಿದ್ದೀವಿ. ಅದೊಂದು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ